ನಮಸ್ಕಾರ. ಇದು ನನ್ನ ಸ್ನೇಹಿತರಾದ ವಿಜಯ್ ಅವರ ಕುಂಡ್ಲಿ. ಈ ಕುಂಡ್ಲಿಯಲ್ಲಿ ಇವರಿಗೆ ಈಗ ಪ್ರಮೋಷನ್ ಯಾವಾಗ ಆಗುತ್ತೆ ಅಂತ ಇವರು ಕೇಳ್ತಾ ಇದ್ದಾರೆ. ಪ್ರಮೋಷನ್ ಕಾಂಬಿನೇಷನ್ ಸರ್ ಹೇಳಿದ್ದು 2611 ಇದ್ರೆ ಪ್ರಮೋಷನ್ ಕಾಂಬಿನೇಷನ್. ಇವ್ರದ್ದು ಈಗ ಗುರುದಶೆ ನಡೀತಾ ಇದೆ. ಗುರುದಶೆ ನಡೆಯಬೇಕಾದ್ರೆ ಮೊದಲು ಗುರುವಿನಿಂದ ಸ್ಟಾರ್ಟ್ ಆದರೆ ಗುರು 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 ಶನಿ, ಗುರು ಬುಧ, ಗುರು ಕೇತು. ಈಗ ಇವ್ರದ್ದು ಗುರು ಕೇತು ಶುರುವಾಗಿದೆ. ಗುರುವಿನ ನಂಬರ್ಸ್ ಏನಿದೆ ಅಂತಂದ್ರೆ 4 Guru is in 4. He is the lord of 8th and 5th house. So 5 8 4 5 8 ಕೊಡ್ತಾನೆ ಗುರು. ಗುರು 4 5 8 ಕೊಡ್ತಾನೆ. ಬೇಸಿಕಲಿ ಇವ್ರದ್ದು ಬೇಸಿಕ್ ಇದು ನೋಡಿದಾಗ ಗುರು ಇದಾನಲ್ಲ, ಅವನು ಅನುರಾಧ ನಕ್ಷತ್ರದಲ್ಲಿದ್ದಾನೆ. ಗುರು ಅನುರಾಧ ನಕ್ಷತ್ರದಲ್ಲಿ ಅಂದ್ರೆ ಅನುರಾಧ ನಕ್ಷತ್ರ ಶನಿ ನಕ್ಷತ್ರ, ಅಂದ್ರೆ ಸಂಪತ್ತು ತಾರೆಯಲ್ಲಿದೆ ಇದು. ಡೆಫಿನೆಟ್ಲಿ ಈ ಗುರುದಶ ಇವರಿಗೆ ಸಖತ್ ಬೆನಿಫಿಷಿಯಲ್ ಆಗಿರುತ್ತೆ. ಸರ್ ಚೆನ್ನಾಗಿ ದುಡ್ಡು ಮಾಡಿದ್ರೆ ನಮಗೊಂದು ಸ್ವಲ್ಪ ಕೊಡಿ ಸರ್. ಡೆಫಿನೆಟ್ಲಿ ಭಾಳ ಚೆನ್ನಾಗಿದೆ. ಆಮೇಲೆ ಈಗ ಸಂಪತ್ತು ತಾರೆಯಲ್ಲಿ ಗುರುದಶ ನಡೀತಾ ಇದೆ. ಆಮೇಲೆ ಗುರು ಏನು ಕೊಡ್ತಾ ಇದ್ದಾನೆ, ಗುರು 4 5 8 ಕರೆಕ್ಟ್. ಅಂದರೆ ಹಿಡನ್ ಮನಿನೂ ಸಿಗೋ ಚಾನ್ಸಸ್ ಇರುತ್ತೆ. 6 7 10 ಇದೆ. 6 7 10 ಅಂದರೆ 6 10 ಈಸ್ ವೆರಿ ಗುಡ್ ಫಾರ್ ಮೇಕಿಂಗ್ ಮನಿ. 2 3 10 ಈಸ್ ಆಲ್ಸೋ ವೆರಿ ಗುಡ್ ಫಾರ್ ಮೇಕಿಂಗ್ ಮನಿ. ಆ್ಯಂಡ್ ಕೇತು ದಶ ಇದೆ. ಕೇತು ದಶದಲ್ಲಿ ಈ 211 ಎರಡನೇ ಲೈನಲ್ಲಿ ಇದೆ. ಇವರಿಗೆ ಬುಧ 211 ಕೊಡ್ತಾನೆ. ಬುಧ 211 ಕೊಡ್ತಾನೆ ಅಂದರೆ ಒಳ್ಳೆ ದುಡ್ಡು ಬುಧನಿಂದ ಇವರಿಗೆ ಒಳ್ಳೆ ದುಡ್ಡು ಸಿಗುತ್ತೆ. ಈಗ ನಾವು ಬುಧನ್ ನಂಬರ್ಸ್ ತಗೊಂಡ್ರೆ 211 1 2 6 7 10 ಅಂದ್ರೆ ಕೆಲಸ ಮಾಡೋದ್ರಿಂದ ಇವರಿಗೆ 6 10 ಅಂದ್ರೆ ಕೆಲಸ. ಬೇಸಿಕಲಿ ಕೆಲಸ ಮಾಡೋದ್ರಿಂದ ಸಖತ್ ದುಡ್ಡು ಮಾಡ್ಬೋದು ಅಂತ ಇದು ಮೇಲ್ಗಡೆಯಿಂದಾನೇ ನೋಡಿದ್ಕೊಳ್ಳೆ ಗೊತ್ತಾಗುತ್ತೆ. ಈಗ ಬೇಸಿಕಲಿ ಈಗ ಇವರಿಗೆ ನಡೀತಾ ಇರೋ ದಶ ಬಂದ್ಬಿಟ್ಟು ಗುರು ದಶ 2029 ಇದೆ. ಗುರು ಶನಿನೂ ಚೆನ್ನಾಗಿರ್ಬೇಕು ಅಂಟಿಲ್ 2018 ಫೆಬ್ರವರಿ. ಆಮೇಲೆ ಗುರು ಬುಧನು ಚೆನ್ನಾಗಿ, ಗುರು ಬುಧ 3 6 2020 ಇತ್ತು. ಗುರು ಕೇತುನು ಚೆನ್ನಾಗಿದೆ. ಭಾಳ ಲಕ್ಕಿ ಸ್ಟಾರ್ ಇವರು. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಈಗ 2611 ಇದ್ರೆ ಪ್ರಮೋಷನ್. ನೀವು ಕೇಳಿರೋದು ಪ್ರಮೋಷನ್. ಬೇಸಿಕಲಿ ಇದು ಕೇತು. ಈಗ ಕೇತು ನೋಡಿ, ಕೇತುದಲ್ಲಿ 2611 ಇದೆ, 2610 ಇದೆ. 2610 ಇಲ್ಲಿ ಒಂದೇ ಲೈನ್ನಲ್ಲಿ 11 ಇಲ್ಲ, ಬಟ್ 6 ಇದೆ, 10 ಇದೆ, 12 ಇದೆ. ಸ್ವಲ್ಪ ಬುಧನ ಆರಾಧನೆ ಮಾಡಬೇಕು. ಈಗ ಬುಧನ ಆರಾಧನೆ ಅಂದರೆ ಬುಧ ಏನು 211 ಕೊಡ್ತಾ ಇದ್ದಾನೆ. ಸೊ ನೋ ಪ್ರಾಬ್ಲಮ್. ಬುಧನ ಆರಾಧನೆ ಮಾಡೋದು, ಅಥವಾ ನಿಮ್ಗೆ ಇನ್ನೂ ಅಂದರೆ ಹೆಚ್ಚಿಗೆ ಕ್ವಿಕ್ ಆಗಿ ರಿಸಲ್ಟ್ ಬೇಕು ಅಂತಂದರೆ ಬುಧನ ಆರಾಧನೆ ಮಾಡಬೇಕು. ಬಟ್ ಅವಾಗ ಏನೂ ಅವಶ್ಯಕತೆ ಇಲ್ಲ. ನನಗೆ ಕೇಳಿದ್ರೆ ಆರಾಮಾಗಿರ್ರಿ, ಭಾಳ ಚೆನ್ನಾಗಿ ನಡೀತಾ ಇದೆ. 11ನೇ ಮನೆ ಅಧಿಪತಿಯಾದ ಅಂದರೆ 2 ಮತ್ತು 11ರ ಅಧಿಪತಿ 11ರಲ್ಲೇ ಇದ್ದಾನೆ. ಸೊ 211 ಕೊಟ್ಟಿದ್ದಾನೆ. ಅಂದರೆ ಈಗ ಸಖತ್ತಾಗಿ ಸರ್ ಹೇಳೋ ಪ್ರಕಾರ ಈಗ ನಿಮ್ಮದು ಸ್ಥಿರ ಲಗ್ನ ಅಂತಂದರೆ ಚರ ಸ್ಥಿರ ದ್ವಿಸ್ವಭಾವ ಗೊತ್ತಿದೆಯಲ್ಲ ನಿಮಗೆ. 27 ಅಂದರೆ ಸ್ವಲ್ಪ ಬುಧನಿಂದ ಏನಂದರೆ ಬಾಧಕಾಧಿಪತಿ ಅಥವಾ ಮಾರಕಾಧಿಪತಿ ಅಂತ ಕರೀತಾರಲ್ಲ, ಆ ಥರದಲ್ಲಿ 27 ಕನ್ಸಿಡರ್ ಮಾಡಬೇಕು. ಆಮೇಲೆ ಚರದವರಿಗೆ 11ನೇ ಮನೆ ಅಂದ್ರೆ ಅದೇ ಅವನು ಮಾರಕ ಬಾಧಕ ಅನ್ಬೋದು. ಒಂದು ಟಾಪಿಕಲ್ಲಿ ಕನ್ಸಿಡರ್ ಮಾಡಿದ್ರೆ ಬುಧನ ಆರಾಧನೆ ಮಾಡಿದ್ರೆ ಮಾರಕ ಬಾಧಕಾಧಿಪತಿ ಅಂತ ಕರ್ಕೊಂಡು ಮಾಡ್ಲಿಲ್ದಂಗೆ ಇರ್ಬೋದು. ಬಟ್ ಅವನು 211 ಕೊಡ್ತಾ ಇದ್ದಾನೆ. ಮಾಡಿದ್ರು ನಡೀತದೆ ನೋಡ್ರಿ. ಮಾಡದಾರು ಮಾಡ್ಬೋದು. ಅದರ್ ದ್ಯಾನ್ ದಟ್ ಆಸ್ ಇಟ್ ಈಸ್ ಸುಮ್ಮನೆ ಇದ್ರೂ ಇಟ್ ಈಸ್ ವೆರಿ ಪವರ್ಫುಲ್. ಈಗ ನೋಡ್ರಿ, ಬುಧ 1 2 1ನೇ ಅಧಿಪತಿ 2ನೇ ಮನೆಯಲ್ಲಿದ್ದಾನೆ. ಅಂದ್ರೆ 1ನೇ ಅಧಿಪತಿ 1ನೇ ಮನೆಯಲ್ಲಿದ್ದ ಅಂದ್ರೆ ದಟ್ ಈಸ್ ಗ್ರೇಟ್. 1ನೇ ಅಧಿಪತಿ 2ನೇ ಮನೆಯಲ್ಲಿದ್ರೆ ಬಿ ಅಥವಾ ಸಿ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಏನಂದ್ರೆ 2 ಅಂದ್ರೆ 1ನೇ ಅಧಿಪತಿ 1ರಲ್ಲೇ ಇದ್ರೆ 1ನೇ ನಂಬರ್ ಕೊಡ್ತಿದ್ರು. ನಕ್ಷತ್ರ ನಾಡಿ ಇನ್ನೊಂದು ಪ್ರಕಾರ ಹೇಳೋದಾದ್ರೆ, ಈಗ ಪರಾಶರ ಆದ್ರೆ 1ನೇ ಅಧಿಪತಿ 2ರಲ್ಲಿದ್ದಾನೆ. ಸೊ ಇಟ್ ವಿಲ್ ಬಿ
ಅಷ್ಟೊಂದು ಬೆನಿಫಿಷಿಯಲ್ ಅಲ್ಲ ಅಂತ ಅಂತಾರೆ. ಅದರ ನಕ್ಷತ್ರ ನಾಡಿಗಳ ಪ್ರಕಾರ 1ನೇ ಅಧಿಪತಿ 2ರಲ್ಲಿದ್ದರೆ 1 ಮತ್ತು 2ನೇ ನಂಬರ್ ಕೊಡುತ್ತೆ. 1 ಮತ್ತು 2ನೇ ನಂಬರ್, 2 ಅಂದರೆ ಧನಸ್ಥಾನ, 1 ಮತ್ತು 2ನೇ ನಂಬರು ಅದು 5, 12ರಲ್ಲಿದೆ, 4, 6, 9ರಲ್ಲಿದೆ. ಆಮೇಲೆ ಈಗ ಇವನು ಸೂರ್ಯ ಯಾವ ನಕ್ಷತ್ರದಲ್ಲಿದ್ದಾನೆ? ಸೂರ್ಯ ಬಂದ್ಬಿಟ್ಟು ಹಸ್ತದಲ್ಲಿದ್ದಾನೆ. ಸೂರ್ಯ ಚಂದ್ರ ಸೂರ್ಯನಲ್ಲೋ ಇದ್ರೆ ಸರ್ ಹೇಳ್ದಂಗೆ ಗೌರ್ಮೆಂಟ್ ಕಡೆಯಿಂದ ಬೆನಿಫಿಟ್ಸ್ ಸಿಗುತ್ತೆ, ಗೌರ್ಮೆಂಟ್ ಜಾಬ್ ಸಿಗೋ ಸಾಧ್ಯತೆ ಇರ್ತಿತ್ತು ಅಂತ ಸರ್ ಹೇಳಿದ್ರಲ್ಲ. ಅವನು ಇವನಲ್ಲಿ ಇದ್ರೂ ಈಗ ಸೂರ್ಯ ಹಸ್ತದಲ್ಲಿದ್ದಾನೆ ಅಂದ್ರೆ ಚಂದ್ರನ ನಕ್ಷತ್ರದಲ್ಲಿದ್ದಾನೆ. ಚಂದ್ರ ಬಂದು ಪೂರ್ವಾಷಾಢದಲ್ಲಿದ್ದಾನೆ ಅಂದ್ರೆ ಶುಕ್ರನ ನಕ್ಷತ್ರದಲ್ಲಿದ್ದಾನೆ. ಸಖತ್ತಾಗಿದೆ ಕುಂಡ್ಲಿ. ಮತ್ತೆ ನನಗೆ ನಿಮ್ಮ ಕುಂಡ್ಲಿಯಲ್ಲಿ ನೀವು ಮಾಡ್ತಾ ಇರೋ ದುಡ್ಡಿನ ಇದರಲ್ಲಿ ಏನು ತೊಂದರೆ ಇಲ್ಲ. ಶನಿನೂ ಶನಿ ಶನಿ ನಿಮಗೆ ಸಂಪತ್ತು ತಾರೆ ಬೇಸಿಕಲಿ. ಅವನು ರೆಟ್ರೋಗ್ರೇಡೆಡ್ ಆಗಿದ್ದಾನೆ. ಈಗ ಗುರುದಶ ಮುಗಿದು ಶನಿ ದಶ ಬಂತು ಅಂದ್ರೆ ಅದನ್ನು ನಿಮಗೆ ಚೆನ್ನಾಗಿ ನಡೆಯುತ್ತೆ ಅಂತ ನನ್ನ ಭಾವನೆ. ಬೇಸಿಕ್ ಲಗ್ನದಲ್ಲಿ ಹೋಗಿ ತಡ್ರಿ, ಬೇಸಿಕ್ ಪ್ಲಾನೆಟ್ಸ್ ನಿಮ್ದು ಯಾವುದು? ಚಂದ್ರ ಪೂರ್ವಾಷಾಢ, ಶುಕ್ರ ಪೂರ್ವಾಷಾಢ ಅಂದ್ರೆ ಶುಕ್ರ, ಗುರು ನಿಮಗೆ ಬೇಸಿಕಲಿ ಗುರು ನಿಮಗೆ ಸಾಧನೆ ತಾರೆ ಆಗುತ್ತೆ. ಅಂದ್ರೆ ಸಾಧನಾ ತಾರೆ ಆದ್ರೆ ಬಹಳ ಸಾಧನೆ ಮಾಡ್ಬೋದು. ಅದು ಬೇಸಿಕಲಿ ಗ್ರೀನ್ ಇಂಡಿಕೇಶನ್ ಕೊಡುತ್ತೆ. ಶನಿ ನಿಮಗೆ ಸ್ವಲ್ಪ ಬಾಧಕ ಆಗಿದೆ. ಸಾಧನೆಗಿಂತ ಮೊದಲೇ ಅದು ಪ್ರತ್ಯಾರಿ ಶನಿ ಬರುತ್ತೆ. ಬಟ್ ಅದಿನ್ನು ಮುಂದೆ ದಶ ಮುಂದಿದೆ. ಮತ್ತೆ ರೆಟ್ರೋಗ್ರೇಡೆಡ್ ಇದ್ದು ಪ್ರತ್ಯಾರಿ ಆಗಿದ್ರೆ ಸೊ ಇಟ್ ಈಸ್ ಗುಡ್. ಶನಿ ರೆಟ್ರೋಗ್ರೇಡೆಡ್ ಈಸ್ ಗುಡ್ ಅಂತ ಸರ್ ಕೆಲವೊಂದು ಕಡೆಗೆ ಭೃಗುನಂದನಾಡಿಯಲ್ಲಿ ಹೇಳಿದ್ದಾರೆ. ನನಗೆ ಕೇಳಿದ್ರೆ ಬಹಳ ಚೆನ್ನಾಗಿದೆ. ನೀವು ಬುಧನ್ ಇದನ್ನ ಅನುಸರಿಸಿದ್ರೆ ಆ ಬುಧ ನಿಮಗೆ ಮಿತ್ರ ತಾರೆ ಆಗ್ತಾನೆ. ಆಮೇಲೆ ಕೇತು ನಿಮಗೆ ಅತಿ ಮಿತ್ರ ಅಥವಾ ಪರಮ ಮಿತ್ರ ತಾರೆ ಆಗ್ತಾನೆ. ಸೊ ಬೇಸಿಕಲಿ ಈಗ ನಿಮ್ದು ಕೇತು ಭುಕ್ತಿ ನಡೀತಾ ಇದೆಯಲ್ಲ, ನನಗೆ ಕೇಳಿದ್ರೆ ದಿಸ್ ಇಸ್ ಆಸಮ್ ಟೈಮ್ ಅಂಟಿಲ್ ಮೇ 10th. ಮೇ 10th ಅನ್ನಿಸ್ತದೆ. ಗುರು ಕೇತು ಆಮೇಲೆ ಶುಕ್ರ ಬಂದ್ರೆ ಅದು ಮೀಡಿಯಂ ಇರುತ್ತೆ. ಶುಕ್ರ ಅಂದ್ರೆ ಜನ್ಮ. ಅಷ್ಟು 2021 ಅಂದ್ರೆ ಟ್ರೈ ಟು ಗೆಟ್ ಯುವರ್ ಪ್ರಮೋಷನ್ ಬೈ 10th May. ದಟ್ ಈಸ್ ಮೈ ಬರ್ಡೇ. ಅಷ್ಟರೊಳಗೆ ಪ್ರಮೋಷನ್ ಸಿಗುತ್ತೆ ಅಂತ ನಂದು ಒಂದು ಫೀಲಿಂಗ್ ಇದೆ. 2, 6, 10, 11 ಎಲ್ಲ ಇದೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಏನಾದ್ರು ಧ್ಯಾನ ಮಾಡೋದಾದ್ರೆ ಬುಧನ ಧ್ಯಾನ ಮಾಡ್ರಿ. ಬುಧ ನಿಮಗೆ ಮಿತ್ರ ತಾರೆ. 2, 7 ಬಾಧಕ ಮಾರಕ ಇದ್ರೂ ಇರ್ಬೋದು. ಬಟ್ ಏನಾದರೂ ಹಸಿರು ಕಲರಿಂದು ಹಸಿರು ಡಯಲ್ಲಿರೋ ವಾಚ್ ಕಟ್ಕೊಳ್ಬೋದು. ಅಥವಾ ಇದು ಹೆಸರು ಕಾಳು ತಿನ್ನೋದ್ರಿಂದ ಅಥವಾ ಹೆಸರು ಕಾಳು ತಿನ್ನೋದ್ರಿಂದ ಈ ಥರ ಏನಾದರೂ ಮಾಡಿ ಬುಧನ್ನ ಮತ್ತೆ ಆಕ್ಟಿವೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಪ್ರಮೋಷನ್ ಬೇಗನೆ ಪಡ್ಕೋಬೋದು ಅನ್ನೋ ಒಂದು ಭಾವನೆ ಇದೆ. ಆಲ್ ದ ಬೆಸ್ಟ್ ಸರ್. ಚೆನ್ನಾಗಿದೆ. ನೋಡೋಣ ಏನಾದರೂ ಯೋಗಗಳು ಏನಿದಾವೆ ಅಂತ ನೋಡೋಣ. ಯೋಗಗಳು ಬಂದು 6ನೇ ಮನೆಯಲ್ಲಿ ರಾಹು ಇದೆ. 6ನೇ ಮನೆಯಲ್ಲಿ ರಾಹು ಇದ್ರೆ ಬೇಸಿಕಲಿ ಯಾರಿಗೆ 6ನೇ ಮನೆಯಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಯೋಗ ನಿಮಗೆ. ಮಾರ್ಸ್, ನೀವು ಡಿಸಿಪ್ಲಿನ್ಡ್ ವರ್ಕರ್ ಅಂತ. ನೀವು ಸಖತ್ತ ಡಿಸಿಪ್ಲಿನ್ಡ್ ಆಗಿ ವರ್ಕ್ ಮಾಡ್ತೀರಿ. ಮಾರ್ಸ್ ಮತ್ತೆ ರಾಹು, ಇವನು ಟೆಸ್ಲಾ ಓನರ್ಗೂ ಮಾರ್ಸು ಮತ್ತೆ ರಾಹು ಜೊತೆಗಿದ್ದಂಗೆ ಕಾಣಿಸ್ತದೆ. ರಾಹು ಅಂದ್ರೆ ವರ್ಕ್ ಅಂತ. 6th house ರಾಹು ಇಸ್ ಆಲ್ವೇಸ್ ವರ್ಕ್. 12th house Ketu is you won't worry about what is the result. You will keep on working. ಸಖತ್ತಾಗಿದೆ ಬಿಡಿ ಸರ್. ಆಮೇಲೆ ಬೇರೆ ಏನು, ಬುಧ ಆದಿತ್ಯ ಯೋಗ ಇದೆ. ಇದರಲ್ಲಿ ಬುಧ ಆದಿತ್ಯ ಯೋಗ ಇದೆ. ಶುಕ್ರ
ಶುಕ್ರ ನೀಚನಾಗಿದ್ರು ಲಗ್ನ ಇದು ಬುಧನ್ ಜೊತೆಗಿರೋದ್ರಿಂದ ನೀಚಭಂಗ ರಾಜಯೋಗ ಇದೆ. ಓಕೆ, ನಿಮಗೆ ಈಗ ಕೇತು ಇದು ಆದ್ಮೇಲೆ ನೆಕ್ಸ್ಟ್ ಬರೋದು ಶುಕ್ರ ಭುಕ್ತಿ ಬರುತ್ತೆ. ಬಟ್ ಅದು ನಾನು ಸಾಧಾರಣ ಅಂತ ಅಂದಿದ್ದೆ, ಬಟ್ ಇದು ಸಾಧಾರಣಕ್ಕಿಂತಲೂ ಚೆನ್ನಾಗಿ ನಡೀತದೆ. ಸೊ ಇಟ್ ಈಸ್ ಆಲ್ ಗುಡ್ ಸರ್, ಎಲ್ಲ ಚೆನ್ನಾಗಿ ನಡೀತದೆ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್.